ಗುರುಗಳು ಅಂತಂದ್ರೆ ಅವ್ರು ಮಾಡೋ ಕೆಲಸ ಇದು ಬಹಳ ಮುಖ್ಯವಾದ ಕೆಲಸ. ಜನಜೀವನವನ್ನ ಸುಧಾರಿಸೋದು. ಯಾರಿಗೆ? ರಾಜರುಗಳಿಗೆ ಅಥವಾ ಆಳುವವರಿಗೆ ಅಥವಾ ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಆಳುವವರಿಗೆ ಚಾಟಿ ಏಟು ಕೊಟ್ಟು ಮಾಡಿ ಹೀಗೆ ಅಂತ ಹೇಳುವಂಥದ್ದು, ಮಾರ್ಗದರ್ಶನ ಮಾಡುವಂಥದ್ದು, ಸರಿಯಾದ ಮಾತನ್ನ ಹೇಳಿ ಇದು ಸರಿಯಾದ ದಾರಿ, ಇಲ್ಲಿ ಹೋಗಿ ಅಂತ ಹೇಳುವಂಥದ್ದು. ಅದನ್ನ ದ್ವಾರಕಾನಾಥ್ ಗುರುಗಳು ಬಹಳ ವಿಚಾರ ಹೇಳ್ತೀನಿ. ನಾನು ಕೂಡ ಸರ್ಕಾರ ಸಹಕಾರ ಕೊಡ್ತಾ ಇದ್ದೀನಿ. ನಾನು ಅವ್ರೇನು ಖರ್ಚು ವೆಚ್ಚ ಕೊಡೋದು ಬೇಡ, ಕಾರ್ ಕೊಡೋದು ಬೇಡ, ನಾನೇ ಹೆಲ್ತ್ ಕರೀತಾರೆ ಹೋಗ್ತೀನಿ, ನನ್ ಕಡೆ ಗೊತ್ತಾ ಮಾಡ್ತೀನಿ. ನಾನು ದೇವರಾಜ ಕಾಲದಿಂದ ನಾನು ಜನಸೇವೆ ಮಾಡಿರ್ತಕ್ಕಂಥವ್ನು. ದೊಡ್ಡ ಮಟ್ಟದಲ್ಲ, ನನ್ನ ಕಾಲ ಮಟ್ಟದಲ್ಲಿ ಮಾಡಿದ್ದೇನೆ. ಕೈ ಮುಗಿದು ಕೇಳ್ತೇನೆ, ಪ್ರಜೆಗಳನ್ನ ರಕ್ಷಣೆ ಮಾಡಿ. 7 ಕೋಟಿ ಜನ ಇದ್ದಾರೆ. ಕೈ ಕಾಲು ಮುರ್ಕೊಂಡ್ರೆ ಮನೆ ಯಾರು ನಡೆಸ್ತಾರೆ? ಹೆಂಡತಿ ಏನ್ ಮಾಡಬಲ್ಲಳು? ಆ ಹೆಂಡತಿ ಮಕ್ಕಳು ಎಲ್ಲರ ಜನಶಾಪ ತಗೋಬೇಡಿ, ದಯವಿಟ್ಟು ರಸ್ತೆ ಕಡೆ ಗಮನ ಕೊಡಿ ಅಂತ. ಆಲ್ರೈಟ್, ಸಾರ್ವಜನಿಕರು ಕೂಡ ಸಾಕಷ್ಟು ಕರೆ ಮಾಡ್ತಾ ಇದ್ದಾರೆ. ಈಗ ಕರೆ ಇದೆ. ನಮಸ್ಕಾರ, ರವಿಕುಮಾರ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರವಿಕುಮಾರ್ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ಕಾರ, ಚಿತ್ತೂರಿಂದ. ಮಾತಾಡಿ. ಗುರುಗಳೇ ನಮಸ್ಕಾರ. ನಮಸ್ಕಾರ, ಹೇಳಿ. ತಮ್ಮನ್ನ ಭೇಟಿ ಮಾಡಲಿಕ್ಕೆ ಬಹಳ ಪ್ರಯತ್ನ ಪಟ್ಟು ನಮಗೊಂದು ಸರಿಯಾದ ಮಾರ್ಗ ಸಿಗ್ಲಿಲ್ಲ. ಯಾಕಂಗಾಯ್ತು? ಸರಿಯಾಗಿ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ, ನಿಮ್ಮ ನೋಡ್ಲಿಕ್ಕೆ ಬರ್ಲಿಕ್ಕೆ ಆಗ್ಲಿ. ನಿಮ್ಮ ನಂಬರ್ ತಗೊಂಡು ನಾನೇ ನಿಮ್ಮನ್ನ ಕರ್ಸ್ಕೊತೀನಿ. ಯೋಚನೆ ಮಾಡಬೇಡಿ, ಕ್ಷಮೆ ಇರ್ಲಿ. ನಿಮ್ಮನ್ನ ನೋಡಿದ್ರೆ ಕ್ಷಮೆ ಇರ್ಲಿ. ನಾನು ನಿಮ್ಗೆಲ್ಲ ನೋಡ್ಬೇಕು ಅಂತ ಆಸೆ, ಕ್ಷಮಿಸಿ. ನಿಮ್ಮನ್ನ ಕೂಡಲೇ ನೋಡ್ತೇನೆ. ನಿಮ್ ನಂಬರ್ನ ನಾವು ಗುರುಗಳಿಗೆ ಕೊಡ್ತೀವಿ. ನಿಮ್ಮ ಪ್ರಶ್ನೆ ಹೇಳಿ. ಥ್ಯಾಂಕ್ ಯು. ದೊಡ್ಡ ವಿಚಾರ ಮೇಡಮ್ ಅದು. ಅವ್ರಿಗೆ ಒಂದ್ಸಲ ಭೇಟಿ ಮಾಡ್ಬೇಕು ಅನ್ನೋದು ಬಹಳ ದೊಡ್ಡ ಆಸೆ ಇದೆ ನಮ್ಗೆ. ಪ್ರಶ್ನೆ ಹೇಳಿ. ಏನಿದೆ ಗುರುಗಳ, ಬಿಸ್ನೆಸ್ ಅಲ್ಲಿ ಇದೀನಿ. ಬಿಸ್ನೆಸ್ ಗಳು ಅಂದ್ರೆ ಏರುಪೇರು, ತುಂಬಾ ಏರುಪೇರು. ಅದರಲ್ಲೂ ಕೂಡ ಒಂದು 5 ವರ್ಷದಿಂದ, ಅಂದ್ರೆ 15ರಿಂದ 2016 ಬಹಳ ಏರಿಳಿತಗಳು ಗುರುಗಳೇ. ನಿಮ್ ನಕ್ಷತ್ರ ಏನು? ನಂದು ಆಕ್ಚುಲಿ ಒಂದು ಡೌಟ್ ಅಲ್ಲಿ ಹೇಳ್ತಾರೆ, ಮೂಲ ನಕ್ಷತ್ರ 4ನೇ ಪದ ಅಂತ. ಬಟ್ 15ರಿಂದ ಮಾತ್ರ ಬಹಳ ಎಫೆಕ್ಟ್ ಗುರುಗಳೇ. ಅದಕ್ಕೂ ಮೊದಲು ತುಂಬಾ ಚೆನ್ನಾಗಿ ನಡೀತಾ ಇತ್ತು ಬಿಸ್ನೆಸ್ ಎಲ್ಲ. ಅದಾದ್ಮೇಲೆ ಇಲ್ಲಿ ತನಕ ಬಹಳ ಅಪ್ ಅಂಡ್ ಡೌನ್ ತುಂಬಾ ಅಂದ್ರೆ ತುಂಬಾನೇ ಆಗ್ತಾ ಇದೆ ನೋಡಿ. ಮೂಲ ಅಂಡ್ರು ಅರಸ ಆಳ್ವಾನ್ ಅಂತ. ಮೂಲ ನಕ್ಷತ್ರದವ್ರು ರಾಜ್ಯವನ್ನೇ ಆಳಬೇಕು ಅಂತ ಒಂದು ಶಾಸ್ತ್ರ ಇದೆ. ಅಥವಾ ಗ್ರಾಮ ಕಾರ್ಯಾಧಿಪತಿ ಆಗಬೇಕು, ಅಷ್ಟೊಂದು ಬರಿದ ಮೂಲ ನಕ್ಷತ್ರಕ್ಕೆ. ಮೂಲ ಅಂದ್ರೆ ಏನಮ್ಮ? ಬೇರು. ಬೇರು ಹೇಗೆ ಹೋಗುತ್ತೆ? ಮುಗಿಯೊಳಗಿರುತ್ತೆ. ಆ ಬೇರು ದೊಡ್ಡದಾಗಿ ಬೆಳಿಬೇಕಾದ್ರೆ ಗೊಬ್ಬರ ಬೇಕು, ನೀರು ಬೇಕು, ಔಷಧಿ ಬೇಕು. ಅದೆಲ್ಲ ಕೊಟ್ರೆ ಆ ಬೇರು ಚೆನ್ನಾಗಿ ಬೆಳೆದು ಮರದಲ್ಲಿ ಹಣ್ಣು ಕಾಯಿಯೂ ಸಿಗುತ್ತೆ, ನೆರಳು ಸಿಗುತ್ತೆ, ಒಳ್ಳೆ ಆಮ್ಲಜನಕ ಉತ್ಪತ್ತಿ ಮಾಡುತ್ತೆ. ಅಂತ ಪರಮಾತ್ಮನ ಸೃಷ್ಟಿಯಲ್ಲಿ ನೀವು ಮೂಲ ನಕ್ಷತ್ರದಲ್ಲಿ ಈ ರೀತಿ ಹಿಂಗ ಆಗಿದ್ದೀರಾ ಅಂತಂದ್ರೆ ನನಗೆ ಬಹಳ ವ್ಯಸನವಾಗುತ್ತೆ. ಆದರೆ ಮೂಲ, ಮಖ, ಈ ನಕ್ಷತ್ರಗಳ ಒಂದು ಗುಂಪು, ಒಂದು ಅಶ್ವಿನಿ ಮುಖ ಮೂಲ, ಒಂದು ಗುಂಪಿನ ನಕ್ಷತ್ರಗಳು. ಅದಕ್ಕೆ ಕೇತು ಅಧಿಪತಿ. ನಿರಂತರವಾಗಿ ಗಣಪತಿಯನ್ನ ಪೂಜೆ ಮಾಡ್ತಾ ಇದ್ರೆ ಮೂಲ ನಕ್ಷತ್ರ ಮಕರದ ಕಷ್ಟ ಎಂಬುದೇ ಬರೋದಿಲ್ಲ ಅಂತ ಹೇಳಬಲ್ಲೆ. ಆದ್ರೆ ಏನಾಗಿತ್ತು ಅಂದ್ರೆ, ಈಗ ನೀವು ಯಾಕೆ ತೊಂದರೆ ಬರುತ್ತಾ ಇದೆ ಅಂತಂದ್ರೆ, ಹಿಂದೆ ನಿಮಗೆ ಶನಿ ಸಂಚಾರ ಇತ್ತು, ಅಲ್ಲೇನೂ ಆಗ್ಲಿಲ್ಲ. ಈ ಕಳೆದ 2 ವರ್ಷದಿಂದ ಶನಿ ಮುಂದೆ ಬಂದ, ಧನು ರಾಶಿ ಬಿಟ್ಟು ಮಕರಕ್ಕೆ ಬಂದ, ಮಕರ ಆಮೇಲೆ ಕುಂಭಕ್ಕೆ ಬಂದ, ಈಗಾಗಲೇ 4ನೇ ಮನೆಗೆ ಬಂದ್ಬಿಟ್ಟಿದ್ದಾನೆ. ಅಂದ್ರೆ ದೈವಬಲ ಇಲ್ಲ ಅಂತ ಹೇಳಿ ಗೊತ್ತಾಗುತ್ತೆ. ಈಗ ಮೊನ್ನೆವರೆಗೂ ಸಪ್ತಮದಲ್ಲೇ ಗುರು ಇದ್ದ ಮೂಲ ನಕ್ಷತ್ರಕ್ಕೆ. ನೀವು ಬಹುತೇಕ ನೀವು ಆಯ್ಕೊಂಡ್ರ ವಿಷಯವೋ ನಿಮ್ ಬಿಸಿನೆಸ್ ನಿಮ್ಗೆ ಆಗುತ್ತೋ ಇಲ್ವೋ ಯಾರಾದ್ರೂ ದೊಡ್ಡವ್ರನ್ನ ಕೇಳಬೇಕಾಗಿತ್ತು ನೀವು. ಒಂದು. ಎರಡನೇದು, ನೀವು ದೇವರ ಚಿಂತನೆಯನ್ನ ಮಾಡಿದ್ರೆ ಏನ್ ಬೇಕಾದ್ರೂ ಗೆಲ್ಲಬಹುದು. ಅದು ಗುರು ನಕ್ಷತ್ರ ಹುಟ್ಟಿದ್ದೀರಾ, ಅದು 2 ಮನೆಗಳು, ಮೀನ ಮತ್ತು ಧನಸ್ಸು, 2 ಗುರುಮನೆ. ಗುರುಚರಿತ್ರೆಯನ್ನ ಪಾರಾಯಣ ಮಾಡಿದ್ರೆ, ನೀವು ದತ್ತಾತ್ರೇಯನ ನಂಬಿದ್ರೆ, 3 ಮುಖಗಳು ಬ್ರಹ್ಮ ವಿಷ್ಣು ಮಹೇಶ್ವರರು ನೀವು ದಾರಿ ತೋರಿ ಈಗ ವಾಪಸ್ಸು ಮತ್ತೆ ಗುರು 7ನೇ ಮನೆಗೆ ಬರ್ತಾನೆ ಡಿಸೆಂಬರ್ 5ರಿಂದ. ನಿಮ್ಗೆ ಒಳ್ಳೇದಾಗುತ್ತೆ. ಪ್ರಯತ್ನ ಮಾಡಿ, ನಿಮ್ ಜನದ ಆಶೀರ್ವಾದ ತಗೊಳ್ಳಿ. ಗುರುವನ್ನು ನಂಬಿ. ಗುರು ನಂಬಿ ಯಾರು ಕೆಟ್ಟಿದ್ದಾರೆ? ಗುರುವೇ ಇದ್ರೆ ಗುರಿ ಹೆಂಗ್ ಜಾಡ್ತೀರಾ? ನಿಮ್ಮ ಗುರುವನ್ನು ನಂಬಿ ಖಂಡಿತ ಒಳ್ಳೇದಾಗುತ್ತೆ. ಆಗ್ಲಿ. ಈ ವ್ಯಾಪಾರವು ಎದ್ದೇಳ್ಬೇಕಾದ್ರೆ ನೀವು ಕುಕ್ಕೆ ಸುಬ್ರಹ್ಮಣ್ಯ ದೇವರ ದರ್ಶನ ಮಾಡಿ, ಅಲ್ಲಿ ಪೂಜೆ ಮಾಡಿ. ನೀವೇನು ದುಡ್ಡು ಕಟ್ಟಿ 1000 ರೂಪಾಯಿ ಕೊಟ್ಟು ಏನು ಮಾಡಬೇಡಿ. ನಿಮ್ ಕೈಲಿ ಆಗುತ್ತಾ? ಖಂಡಿತ ಹೋಗಿ ಉರುಳು ಸೇವೆ ಮಾಡಿ ಬನ್ನಿ. ನಿಮ್ಮ ಒಂದು ವ್ಯಾಪಾರ ಬೆಳೆದಿದೆ ಬಂದು ನಾನು ಕೇಳಿ. ನಮಸ್ಕಾರ, ಒಳ್ಳೇದಾಗಿ. ಓಕೆ, ಥ್ಯಾಂಕ್ ಯು ರವಿಕುಮಾರ್ ಅವರೇ ಕಾಲ್ ಮಾಡಿದ್ದಕ್ಕೆ. ಲೋಕೇಶ್ ಅಂತ ಇನ್ನೊಂದು ಕರೆ ಇದೆ. ನಮಸ್ಕಾರ ಲೋಕೇಶ್ ಅವರೇ. ನಮಸ್ತೆ ಮೇಡಮ್.
ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಗುರುಗಳಿದ್ದಾರೆ, ಮಾತನಾಡಿ. ಗುರುಜಿ ನಮಸ್ತೆ. ನಮಸ್ಕಾರ ಲೋಕೇಶ್ ಅವರು. ಚಿಕ್ಕಬಳ್ಳಾಪುರ ತರನಹಳ್ಳಿ ಹೆಸರುಘಟ್ಟ ಮೇನ್ ರೋಡ್ ಇಂದ ಮಾತಾಡ್ತಾ ಇದ್ದೀವಿ. ಹೇಳಿ. ನಮ್ಮ ಹುಟ್ಟಾಗಿಂದಾನು ಕಷ್ಟ ಅನ್ನೋದಾಗೈತೆ. ಇವಾಗ ಮಗು ಮದುವೆ ಮಾಡ್ತಾ ಇದೀವಿ 1 ವರ್ಷಕ್ಕೆ. ಯಾವ್ದೋ ಅಡಚಣೆನೇ ಏನಾಗಲ್ವಾ? ಒಳ್ಳೆ ಕಾರ್ಯ ನಡೀತೈತ ಅಂತ ಕೇಳ್ತಾ ಇದೀವಿ ಗುರುಜಿ. ನಾವು ಮೇಷರಾಶಿ ಭರಣಿ ನಕ್ಷತ್ರದವರು. ಭರಣಿ ನಕ್ಷತ್ರದವರ ನೀವು? ಭರಣಿ ನಕ್ಷತ್ರ ಮೇಷರಾಶಿ. ಆ ಶನಿ ಸಂಚಾರದಲ್ಲಿದ್ದೀರಾ. ಆದ್ರೂ ಮಂಗಳ ಕಾರ್ಯಕ್ಕೆ ಶನಿ ಅಡ್ಡ ಮಾಡೋದಿಲ್ಲ. ಈಗ ಗುರುಬಲ ಕೂಡ ಈಗಿಲ್ಲ, 4ನೇ ಮನೆ ಕೊಟ್ಟೋಗಿದ್ದಾನೆ ಗುರು. ಡಿಸೆಂಬರ್ ಗುರುಬಲ ಬರುತ್ತೆ. ನೀವು ಮೂಕಾಂಬಿಕಾ ಅಮ್ಮನ ದೃಷ್ಟ ಮಾಡ್ಕೊಂಡು ಬನ್ನಿ, ನಿಮಗೆ ಮದುವೆನೂ ಚೆನ್ನಾಗಿ ನಡೆಯುತ್ತೆ. ನಿಮ್ಗೆ ಯಾರೋ ಸಹಾಯ ಮಾಡಿ ನಿಮ್ಮನ್ನ ಮದುವೆ ನಡೆಸ್ಕೊಡ್ತಾರೆ. ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆಯದಾಗುತ್ತೆ. ಓಕೆ, ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ. ಗೀತಾ ಅಂತ ಇನ್ನೊಂದು ಕರೆ ಇದೆ. ನಮಸ್ಕಾರ ಗೀತಾ ಅವರೇ. ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಅರಸೀಕೆರೆಯಿಂದ ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ತೆ ಗುರುಜಿ. ನಮಸ್ಕಾರಮ್ಮ, ಹೇಳಮ್ಮ. ನಮ್ದು ಮಕರ ರಾಶಿ ಗುರುಜಿ. ನಾವು 3 ವರ್ಷ ಆಯ್ತು ಕೇಸ್ ಹಾಕಿ, ಅದು ಇನ್ನೂ ಆಗೇ ಇಲ್ಲ, ಕೋರ್ಟ್ಗೆ ಇದೆ ಗುರುಜಿ. ಅದು ಕಂಪ್ನಿ ಕಡೆಯಿಂದ. ನಕ್ಷತ್ರ ಹೇಳಿ. ಯಾವ ನಕ್ಷತ್ರ ಅಮ್ಮ? ಗೊತ್ತಿಲ್ಲ ಅದು ಯಾವ್ದು ಅಂತ. ಮಕರ ರಾಶಿ ಅಂತ ಹೇಳ್ತೀಯಲ್ಲ, ಮತ್ತೆ ಧನಿಷ್ಠಾನ, ಶ್ರವಣಾನ, ಉತ್ತರಾಷಾಢನ ಯಾವ್ದಮ್ಮ? ಉತ್ತರಾಖಂಡ ಇರ್ಬೇಕು ಅಮ್ಮ. ಉತ್ತರಾಷಾಢ ಇರ್ಬೋದು ಅಂತ ಇದ್ದಾರೆ. ಉತ್ತರಾಷಾಢನ? ಅದು ಗುರುಜಿ. ಉತ್ತರಾಷಾಢ ಆಗಿದ್ರೆ ಶನಿಗಾಟ ಕಳೆದುಬಿಟ್ಟು ಉತ್ತರಾಷಾಢ ಶ್ರವಣಕ್ಕೆ ಕಳೆದಿದೆ. ಆದ್ರೆ ಈ ತಾತ್ಕಾಲಿಕವಾಗಿ 5ನೇ ಮನೇಲಿದ್ದ ಗುರು ಈಗ 6ಕ್ಕೆ ಬಂದ್ಬಿಟ್ಟಿದ್ದಾನೆ. ಡಿಸೆಂಬರ್ 5 ತನಕ ಕಾಯಿರಿ, ಮತ್ತೆ ಗುರು ಒಳ್ಳೇದಾಗಿ ಬರ್ತಾನೆ. ನಿಮಗೆ ಖಂಡಿತ ಒಳ್ಳೇದಾಗತ್ತೆ. ಒಳ್ಳೇದಿಲ್ಲ ಆದ್ರೆ ನೀವು ಏನು ಮಾಡಿ ಅಂತಂದ್ರೆ ಮನೆಯಲ್ಲಿ ನಿತ್ಯವೂ ವಿಷ್ಣು ಸಹಸ್ರನಾಮ ಮಾಡಿದ್ರೆ ತುಂಬಾ ಒಳ್ಳೇದು. ನೀವೇನು ಚಿಂತೆ ಮಾಡ್ತಿರೋದಾಗತ್ತೆ. ನಿಮ್ಗೆ ಅದು ತುಂಬಾ ನಮ್ಗೆ ಟೈಮ್ ತಗೊಂಡ್ಬಿಡುತ್ತೆ, ಆಗೋದೇ ಇಲ್ಲ ಅಂತಂದ್ರೆ ದೇವ್ರ ಧ್ಯಾನ ಮಾಡದಿದ್ರೆ ಎಲ್ಲಮ್ಮ ನಾವು ನಮ್ಮ ಸಮಸ್ಯೆ ಪರಿಹಾರ ಮಾಡ್ಕೊಳಕ್ಕಾಗತ್ತೆ. ಮನುಷ್ಯರಿಂದ ಆಗದೆ ಇರೋದು ದೈವ ಒಬ್ಬರೇ ಮಾಡಬಲ್ಲ. ಕಡೆಗೆ ಮಹಾವಿಷ್ಣು ಅಷ್ಟೋತ್ತರನ್ನು ಪಾರಾಯಣ ಮಾಡಿ, ನೀವು ಖಂಡಿತ ಒಳ್ಳೇದಾಗುತ್ತೆ. ಬೆಳಗ್ಗೆ ಅದು ಮಕರ ರಾಶಿ ಅಂತ ಆದ್ರೆ, ಮಕರ ರಾಶಿಯಲ್ಲಿ ನೋಡಿ ಉತ್ತರಾಯಣ ಪುಣ್ಯ ಕಾಲ ಹುಟ್ಟೋದೇ ಅಲ್ಲಿ ಮಕರ ಸಂಕ್ರಮಣ. ಮಕರ ರಾಶಿ, ಕುಂಭರಾಶಿ, ಮೀನರಾಶಿಯವರು ಯಾವತ್ತೂ ಕೂಡ 5 ಗಂಟೆ ಮೇಲೆ ಹಾಸಿಗೆ ಒಲಗಿರಬಾರದು. ಉತ್ತರಾಯಣಕ್ಕೆ ಹೋಗ್ತಾನೆ ಆ ಸೂರ್ಯನ ಧ್ಯಾನ ಮಾಡಿ, ಸೂರ್ಯ ಶ್ಲೋಕ ಯಾರ ಕಾಲ ಗುರು ಕಲ್ತ್ಕೊಂಡ್ ಬನ್ನಿ. ನಿಮ್ಮ ಜೀವನದ ಬೆಳಕು ಒಳ್ಳೇದಾಗುತ್ತೆ, ಶುಭವಾಗುತ್ತೆ.